ಸೊ ನಿಮ್ಮ ಬಳಿ ಬೆಳೆಗಳಿಗೆ ಆದಾಗ ಬಂಡಿಗಳು ಆಗ್ಯಾವ ಅಂತ ಹೇಳಿದ್ರಿ. ಬಂಡಿಗಳದ್ದು ಎಷ್ಟು ಕಟ್ಕೊಳಗತ್ತದ ರೀ ಕ್ಲಿಯರ್ ಆಗಿ? ಈಗ ನೋಡ್ರಿ ಸರ್, ಈ ಸದ್ದ 10-12 ಬಡ್ಡಿ ಆಯ್ತು ಸರ್, ಮಿನಿಮಮ್ ಅದಾವ್ರಿ. 10-12 ಮಿನಿಮಮ್ ಅದಾವ ಮಿನಿಮಮ್. ಈಗ ಸಾಮಾನ್ಯವಾಗಿ ನಾನು ಕೇಳುವಂಥ ಪ್ರಶ್ನೆ, ನಂದು ಒಬ್ಬಂದೇ ಅಲ್ಲ, ಸಾಮಾನ್ಯವಾಗಿ ಪ್ರತಿಯೊಬ್ಬ ರೈತರು ಕೇಳ್ತಾರೆ, ಸರ್ 2 ತಿಂಗಳು ಬೆಳೆ ಅಂದ್ರೆ ಇಷ್ಟು ಇದಕ್ಕಿಂತ ಚಂದ ಬರ್ತದೆ, ನನ್ನ ಬೆಳೆ ಬೇರೆ ಅದ, ನಿಮ್ಮ ಬೆಳೆ ಬೇರೆ ಅದ. ಸೊ ಆ ವ್ಯಕ್ತಿಗಳಿಗೆ ಏನು ಉತ್ತರ ಕೊಡೋಕೆ ಇಷ್ಟಪಡ್ತೀರಿ? ಈಗ ನೀವು ಕೊಟ್ಟುವಂಥ ಪ್ರಾಡಕ್ಟ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ, ನೀವು ಭೂಮಿಗೆ ಯೂಸ್ ಮಾಡಿರಿ, ಅವ್ರು ಕೊಟ್ಟಿದ್ದು ನಮಗೆ ಈ ಥರ ಬಂದದ ಅಂಥೇಳಿ ನಾನು ಎಲ್ಲರಿಗೂ. ಇಲ್ಲ ಸರ್, ಅದು ಮ್ಯಾಟ್ರ್ ಅಲ್ಲ. ನಾನು ಕೇಳುವಂಥದ್ದು ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಈಗ 2 ತಿಂಗಳು 2.5 ತಿಂಗಳದ್ದು ಹತ್ತಿ ನಿಮ್ಕಿನ ಒಬ್ರೊಬ್ರದ್ದು ಭಾಳ ಚಂದ ಅದಾವೆ, ಇಲ್ಲ ಅನ್ನಂಗಿಲ್ಲ. ನಾನು ಅದಾವ, ನಂದೇ ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ ಅದಂತ ನಾನು ಹೇಳಾಗತ್ತಿಲ್ಲ, ಭಾಳಷ್ಟು ಮಂದಿ ಖಾತಾ ಹೊಡೆದು ಮೇಂಟೆನೆನ್ಸ್ ಮಾಡೋದವ್ರು ಅದ. ಬಟ್ ಇಲ್ಲಿ ನಿಮ್ಮ ಪ್ಲಾಟ್ನಾಗ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು? ಯಾಕೆ ಬೆಳೆಗಳು ಕೊಂಡ್ರು ಬಿದ್ದು? ಏನೇನು ಮೇಂಟೆನೆನ್ಸ್ ತಪ್ಪಾ ಅಥವಾ ಏನು ನಿಮ್ಮದು? ಈಗ ನೋಡ್ರಿ, ಭೂಮಿ ಒಳಗೆ ಏನದ ಅನ್ನೋದು ನನಗೆ ಗೊತ್ತಿರ್ರಿ, ಆದ್ರೆ ನಿಮ್ಮ ಕಂಟೆನ್ಸ್ ಕೊಟ್ಟ ಬಳಕ ನಮ್ದು ರಿಸಲ್ಟ್ ಚಲೋ ಬಂದದ ಅಂತ ಹೇಳ್ಕೇನೆ ನಿಮ್ಮದೇ ಕಂಟೆನ್ಸ್ ನಾವು ಕಂಟಿನ್ಯೂ ಯೂಸ್ ಮಾಡಬೇಕು ಅಂತ ನಮ್ಮ ಥಿಯರಿ ಪ್ರಕಾರ. ಸೊ ಯಾಕೆ ಈ ಪ್ರಶ್ನೆ ನಾನು ಅವರಿಗೆ ಕೇಳೋದಂತಂದ್ರೆ, ಕೆಲವೊಂದಿಷ್ಟು ಜನ ಇವತ್ತು ಮಾಡ್ಯಾರ ಸರ್, ಇಲ್ಲ ನಂಗಿಲ್ಲ, ಚಲೋ ಒಳ್ಳೆ ಬೆಳೆಗಳು ತಗೊಂಡಾರ, ಅದ್ಭುತವಾಗಿ ಬಂದವೂ ಅದಾವ. ಕೆಲವೊಂದು ಕಡೆ ಸರ್ ಭೂಮಿ ವಜ್ಜಿ ಇದ್ದು ನಂದು ಇದಕ್ಕಿಂತ ಭಾರಿ ಅದ ಅಂತಾರೆ ಸರ್. ಲಿಟ್ರಲಿ ಹೇಳ್ಬೇಕಾದ್ರೆ ಪ್ರತಿ ಭೂಮಿನೂ ಬೇರೆ ಬೇರೆ ಇರ್ತದೆ ಸರ್, ಒಂದೇ ರೀತಿಲೇ ಇರಲ್ಲ. ಇವರು ಖರೀದಿ ಮಾಡಿದಂಥ ಜಮೀನಿದು ಬಟ್ ಚಲೋ ಬಂದದ. ಸದ್ಯಕ್ಕೆ ಮಾತ್ರ ಅಲ್ಟಿಮೇಟೆಡ್ ಪ್ಲಾಟ್ ಬಂದದ. ಸೊ ಸಾಕಷ್ಟು ಬದಲಾವಣೆ ಅಂತೂ ಕಣ್ಣಾರೆ ಕಾಣಕತ್ತೀವಿ. ಸೊ ಇಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಸೊ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸಾವಯವ ಕೃಷಿ ಬಗ್ಗೆ? ರೈತರಿಗೆ ಏನು ಹೇಳಕ್ಕೆ? ಸಾವಯವ ಕೃಷಿ ಬಗ್ಗೆ ನೋಡಿರಿ ಸರ್, ಸಾವಯವ ಕೃಷಿ ಬಗ್ಗೆ ಅಂತಂದ್ರೆ ಸಾವಯವನೇ ಮಾಡಬೇಕು ಹೊರತಾಗಿ ಈಗ ಗೌರ್ಮೆಂಟ್ ಗೊಬ್ಬರಗಳನ್ನು ವಾಪರಿಸಬಾರ್ದು. ಯಾಕಂದ್ರೆ ಇದೆಲ್ಲ ಭೂಮಿ ಸತ್ವ ಅಂಶ ಕಳೆದು ಬಿಟ್ಟಾರ ಅಂತೇಳಿ ಈಗ ನಮಗೂ ಅಭಿಪ್ರಾಯ ಇದೆ. ಅದು ನಿಮಗೆ ಅನುಭವ ಆಗತ್ತದ. ಸೊ ಯಾವುದೇ ರೀತಿಯಲ್ಲಿ ರೋಗಗಳಿಲ್ಲ, ಏನಿಲ್ಲ, ಏನು ಗಿಡಿ ಏನೂ ಇಲ್ಲ, ಏನೂ ಇಲ್ಲ ಸರ್. ಎಸ್, ಥ್ಯಾಂಕ್ ಯು. ಇದನ್ನೇ ನಾನು ಹೇಳುವಂಥದ್ದು. ಸೊ ಯಾರೆಲ್ಲ ಇದನ್ನೆಲ್ಲ ನೋಡೋಕತ್ತೀರಿ, ಕರ್ನಾಟಕದ ಜನತೆಗೆ ಹೇಳುವಂಥದ್ದು ಒಂದು, ಸಾವಯವ ಕಡೆ ಒಲವನ್ನು ತೋರಿಸ್ರಿ. ನಿಮಗೆ ಏನೇ ಡೌಟ್ಸ್ ಇದ್ದವಪ್ಪ ನಮಗೆ ಫೋನ್ ಮಾಡಿರಿ, ನಾವು ರೆಡಿ ಇರ್ತೀವಿ. ನಿಮ್ಮ ಪ್ಲಾಟ್ಗಳಿಗೆ ವಿಸಿಟ್ ಮಾಡ್ತೀವಿ. ಭಾಳ ಕಡಿಮೆ ಪ್ರಮಾಣದ ಖರ್ಚಿನಾಗ ಆಗ್ತದೆ. 400 ರೂಪಾಯಿ ಖರ್ಚು, 600 ರೂಪಾಯಿ ಖರ್ಚು, ಪ್ರೊಸೀಜರ್ ಮೇಲೆ ಅದು. ಬೆಳೆಗಳ ಏರಿಳಿತದ ಮ್ಯಾಗ ಇರ್ತವೆ. ಈಗ ನಾನು 400 ರೂಪಾಯಿದು ಕೊಟ್ಟಿರಿ, 400 ಕೊಟ್ಟಿರಿ ಅಂತಂದ್ರೆ ಬರೋಂಗಿಲ್ಲ. ಡೋಸಸ್ ಹೆಚ್ಚಿಗೆ ಬೇಕಾಗ್ತದೆ. ಗಿಡಗಳು ಹೆಂಗೆ ದೊಡ್ಡ ಆಗ್ತಾವೆ ಹಂಗೆ ಡೋಸ್ ಜಾಸ್ತಿ ಕಮ್ಮಿ ಇರ್ತದೆ. ಭಾಳ ಕಡಿಮೆ ಖರ್ಚಿನಾಗ ಸರ್, ನೀವು ಒಂದು ಅಪ್ರಾಕ್ಸಿಮೇಟ್ ಒಂದು 5 ಎಕರೆಗೆ ಒಂದು 20,000 ರೂಪಾಯಿ ಖರ್ಚು ಮಾಡ್ತೀರಂತಂದ್ರೂ ಕೂಡ ಅದಕ್ಕಿಂತ ಕಡಿಮೆ ಪ್ರಮಾಣದಾಗ ಬರ್ತದೆ. ನೀವು ಸ್ವಲ್ಪ ತೆಲಿಗೆ ಕೆಲಸ ಕೊಡ್ರಿ, ಸಾವಯವದ ಕಡೆ ಗಮನ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಕ್ಲೋಸ್ ಮಾಡಿ.